ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡಕ್ಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಆತ್ಮೀಯವಾಗಿರುವ ಸ್ವಾಗತ. ಈಗ ನಾವು ಒಂದು ಪೊಯಮ್ ಅನ್ನ ನೋಡೋಣ. ಸೀತೆಯ ಗೆದ್ದನು ಶ್ರೀರಾಮ. ಇದನ್ನ ಸಂಗ್ರಹಿಸಿರ್ತಕ್ಕಂಥವ್ರು ಹಿರಿಯಣ್ಣ ಮೇಟಿಕೆರೆ ಅವರಾಗಿರ್ತಾರೆ. ಇಲ್ಲಿ ಶ್ರೀರಾಮ ಯಾವ ರೀತಿಯಾಗಿ ಸೀತೆನ ಗೆದ್ಕೊಂಡು ಹೋದ ಅಂತ ಅಂದ್ಬಿಟ್ಟು ನಾನು ಪ್ಯಾರಾವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೇಳಿರಿ ದಶರಥ ರಾಮನ ಚರಿತೆಯ, ಲಾಲಿಸಿ ಕೇಳಿರಿ ಜನರೆಲ್ಲ. ಅಂದ್ರೆ ಇಲ್ಲಿ ಹೇಳ್ತಾರೆ, ಆ ಕೇಳಿ ಜನರೆಲ್ಲ, ಕೇಳಿರಿ ದಶರಥನ ಮಗನಾಗಿರ್ತಕ್ಕಂಥ ರಾಮನ ಚರಿತೆಯನ್ನ, ಆಲಿಸಿ ಅಂದ್ರೆ ಕೇಳಿಸಿಕೊಳ್ಳಿ, ಕೇಳಿರಿ ಆನಂದಿಸಿ ಜನರೆಲ್ಲರೂ ಅಂತಕ್ಕಂಥದನ್ನ ಹೇಳ್ತಾರೆ. ಮಿಥಿಲಾಪುರದಲ್ಲಿ ಜನಕನು ತಾನು ಧರೆಯೊಳಗ ಹಸಿದ ಸ್ವಯಂವರವ ಧರೆಯೊಳಗುಳ್ಳ ದೊರೆಗಳ ಕರೆಸಿ ಧನುವ ನಿಲ್ಲಿಸಿದ ಧರೆಯೊಳಗೆ. ಅಂದ್ರೆ ಇಲ್ಲಿ ಹೇಳ್ತಾರೆ, ಮಿಥಿಲಾಪುರ ಅಂತಕ್ಕಂತಹ ಇದರಲ್ಲಿ ಅಂದ್ರೆ ಮಿಥಿಲಾಪುರದ ರಾಜ್ಯದಲ್ಲಿ ಜನಕ ಮಹಾರಾಜ ಏನಿರ್ತಾರೆ, ಜನಕ ಮಹಾರಾಜ ಸೀತೆಯ ತಂದೆ. ಆತ ಒಂದು ಆ ಭೂಮಿಯ ಮೇಲೆ ಸ್ವಯಂವರವನ್ನ ಆಯೋಜಿಸಿರ್ತಾನೆ. ಆ ಸ್ವಯಂವರಕ್ಕೆ ವಿವಿಧ ರಾಜ್ಯಗಳ ರಾಜರುಗಳನ್ನ ಅಲ್ಲಿಗೆ ಆಹ್ವಾನವನ್ನ ನೀಡಿ ಆ ಧನುಸ್ಸನ್ನ ಅಲ್ಲಿ ನಿಲ್ಸಿರ್ತಾರೆ ಅಂತಕ್ಕಂಥದನ್ನ ಇಲ್ಲಿ ಹೇಳ್ತಾರೆ. ಕೌಶಿಕ ಮುನಿ ಕರೆತಂದರು ಸಹವಾಗಿ, ರಾಮ ಲಕ್ಷ್ಮಣರು ಸಹಿತವಾಗಿ ಬಂದರು ಜನಕನ ಪುರಿಗವರಾಗ ನಿಂದರು ಸಿಂಹ ಪೀಠದಲ್ಲಿ. ಅಂದ್ರೆ ಇಲ್ಲಿ ಹೇಳ್ತಾರೆ, ಕೌಶಿಕ ಮಹರ್ಷಿಗಳು ಕರೆ ತರ್ತಾರೆ ಎಲ್ರನ್ನು ಕೂಡ, ರಾಮ ಲಕ್ಷ್ಮಣರನ್ನ ಕೂಡ ಸಹಿತವಾಗಿ ಅವರನ್ನ ಕರ್ಕೊಂಡ್ಬಂದು ಅಲ್ಲಿ ಜನಕನ ಏನು ನಿಯೋಜಿಸಿರ್ತಾನೆ ಆ ರಾಜರಿಗೆ ಸಪರೇಟ್ ಆಗಿ ಏನು ಸಿಂಹಾಸನದ ಒಂದು ಪೀಠವನ್ನ ಕೊಟ್ಟಿರ್ತಾರೆ. ಆ ಪೀಠದಲ್ಲಿ ಅವರು ಕೂಡ ಕೂರ್ತಕ್ಕಂಥದಕ್ಕೆ ಅವಕಾಶನ ಮಾಡ್ಕೊಡ್ತಾರೆ. ರಾಮ ಸಂಗ್ರಾಮ ನಿಸ್ಸೀಮ ರಾಮ, ಕೋಮಲ ಕಾಯ ಶ್ರೀರಾಮ, ಕಾಮಧೇನು ದಶರಥ ರಾಮ, ಕೌಸಲ್ಯ ರತ್ನಾಕರ ರಾಮ. ಅಂದ್ರೆ ಇಲ್ಲಿ ರಾಮನನ್ನ ಹೋಲಿಸ್ತಿದ್ದಾರೆ. ಸಮಗ್ರ ನಿಸ್ಸೀಮ, ಎಲ್ಲವನ್ನೂ ಬಲ್ಲಂತವನು, ಎಲ್ಲವನ್ನೂ ತಿಳುವಳಿಕೆ ಇರತಕ್ಕಂತಹವನು ರಾಮ. ಕೋಮಲ ಕಾಯ ಶ್ರೀರಾಮ, ಕೋಮಲ ಹೃದಯವಂತ, ಕೋಮಲ ಕಾಯಗಳನ್ನ ಮಾಡ್ತಕ್ಕಂತಹ ಶ್ರೀರಾಮ. ಆ ಕಾಮಧೇನು ದಶರಥ ರಾಮ, ಅಂದ್ರೆ ಕಾಮಧೇನುವನ್ನ ನಾವು ದೇವರಂತ ಪೂಜಿಸ್ತೀವಿ. ಆ ಕಾಮಧೇನುವಿಗೆ ಹೋಲಿಕೆಯನ್ನ ಮಾಡ್ಕೊಳ್ತಾ ದಶರಥನ ರಾಮ, ದಶರಥ ಮಗನಾಗಿರ್ತಕ್ಕಂತಹ ರಾಮ, ಕೌಸಲ್ಯದಿಂದ ರತ್ನಾಕರವಾಗಿ ಬೆಳೆದಿರ್ತಕ್ಕಂತಹ ಶ್ರೀರಾಮ. ಕೋಟಿ ಕಂದರ್ಭ ತೇಜನೆ ರಾಮ, ಅಸುರಲದಲ್ಲವ ಶ್ರೀರಾಮ, ಎಸೆವ ಬಿಲ್ಲು ಬಿತ್ತಲೇಬೇಕು, ಶಶಿಮುಖಿ ಸೀತೆ ನಿಂದಿಹಳು. ಅಂದ್ರೆ ಕೋಟಿಗಟ್ಲೆ ಬೆಳೆಬಾಗಿರ್ತಕ್ಕಂತಹ ಮುಖದಲ್ಲಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಆ ರಾಮನ ಒಂದು ಮಖ ಆಗಿರುತ್ತೆ. ಅಸುರಲದಲ್ಲನ ಶ್ರೀರಾಮ, ಅಸೂಯೆಯನ್ನ ಪಡೆದೇ ಇರತಕ್ಕಂಥವ್ರು, ಸದಾ ಒಳ್ಳೇದನ್ನೇ ನಿರಾಳ ಮನಸ್ಸಿನಿಂದ ಇರ್ತಕ್ಕಂಥವ್ರು ಶ್ರೀರಾಮ. ಎಲ್ಲರೂ ಅಲ್ಲಿ ಬಿಲ್ಲನ್ನ ಬಿತ್ತಲೇಬೇಕು. ಆ ಬಿಲ್ಲನ್ನ ಬಿಟ್ಲಿಕ್ಕೆ ಅದರ ಪಕ್ಕದಲ್ಲಿ ಏನು ಸುಂದರ ಮುಖವಾಗಿರ್ತಕ್ಕಂತಹ ರಾಜಲಕ್ಷ್ಮಿ ಕಳೆಯನ್ನ ಉಳ್ತಕ್ಕಂತಹ ಸೀತೆ ಅಲ್ಲಿ ನಿಂತಿರ್ತಾಳೆ. ಅಂಗವಂಗ ಕಳಿಂಗನು ಬಂದ, ಸಿಂಗಾಳ ಬರ್ಬರ ತಾ ಬಂದ, ಕೊಂಕಣ ದೇಶದ ಭೂಪರು ಬಂದರು, ಬಿಂಕವ ಮುರಿವರು ಜಗದೊಳಗೆ. ಅಂದ್ರೆ ಇಲ್ಲಿ ಹೇಳ್ತಾರೆ, ಅಂಗ ವಂಗ ಕಳಿಂಗ ಎಲ್ರೂ ಕೂಡ ಬರ್ತಾರೆ, ಸಿಂಗಾಳ ಬರ್ಬಾರ ಕೂಡ ಬರ್ತಾನೆ, ನಂತರ ಕೊಂಕಣ ದೇಶದ ಭೂಪರು ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ಇಲ್ಲಿ ಮುರಿತಕ್ಕಂತಹ ಬಿಲ್ಲು ಯಾರೋ ಅವರಿಗೆ ಮಾತ್ರ ಸೀತೆಯನ್ನ ಸೇರಿಸ್ಬೇಕು. ಸೀತೆಯನ್ನ ಬಿಲ್ಲನ್ನ ಮುರಿದ ಇರ್ತಕ್ಕಂಥವ್ರು ಅಲ್ಲಿ ಪರಾಭವನ್ನಗೊಂಡು ಸೀತೆಯನ್ನ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ಯಾರ ಬಿಲ್ಲನ್ನ ಸಲೀಸಾಗಿ ಎತ್ತಿ ಮುರಿತಾರೋ ಅಂತವರಿಗೆ ಸೀತೆಯನ್ನ ಕೊಡ್ತಾರೆ ಅಂತಕ್ಕಂಥದ್ದು ನೋಡಬಹುದು. ನೇಪಾಳನು ಮಗದನು ಬಂದ, ಕೋವಿಡ ರಾವಣ ತಾ ಬಂದ, ಅಸುರರು ಬಂದರೆ ಬಿಲ್ಲನ್ನೆತ್ತುವರೆ, ಚಂದ್ರವನದೆ ಸೀತೆ ತರಬೇಕೆಂದು. ಅಂದ್ರೆ ಇಲ್ಲಿ ಹೇಳ್ತಾರೆ, ನೇಪಾಳದ ರಾಜ್ಯ ಆಗಿರ್ತಕ್ಕಂಥ ಮಗದನು ಬರ್ತಾರೆ, ಕೋವಿಡ ರಾವಣ ಅಂದ್ರೆ 10 ಮುಖ್ಯದ ರಾವಣನೂ ಕೂಡ ಬರ್ತಾನೆ,
ಅಸುರರು ಬಂದರೆ ಬಿಲ್ಲನ್ನೆತ್ತುವರೆ. ಅಂದ್ರೆ ಆ ರಾಕ್ಷಸ ಕುಲದವರು ಬಂದ್ರೆ ಬಿಲ್ಲನ್ನ ಎತ್ತಲಿಕ್ ಸಾಧ್ಯವೇ? ಚಂದ್ರ ಚಂದ್ರ ವದನೆಯ ಸೀತೆಯನ್ನ ಅಂದ್ರೆ ಚಂದ್ರ ವದನೆ ಅಂತಕ್ಕಂತಹ ಸೀತೆಯನ್ನ ತರ್ಲಿಕ್ಕೆ ಇವ್ರು ಅದಕ್ಕೆ ಸಾಮರ್ಥ್ಯರೇ? ಆ ಬಿಲ್ಲನ್ನು ಮುರಿಲಿಕ್ಕೆ ಇವ್ರು ಸಾಮರ್ಥ್ಯರೇ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಬಿಂಕದ ಅಸುರರ ಕೂಡಿಕೊಂಡು ಕುಂಭಕರ್ಣತ ನಲಿಯುತ್ತ ಬಂದ, ಧನುವು ಬೇಲ್ಲೆಯ ಎನ್ನಯ ಬಗೆಯ ಜನ ಕಸುತೆಯ ಬಿಡುವವನಲ್ಲ. ಎಲ್ರು ಕೂಡ ಬರ್ತಾನೆ, ಬಿಂಕದ ಅರಸರು ಕೂಡ ಬರ್ತಾರೆ, ಕುಂಭಕರ್ಣ ಕೂಡ ಬರ್ತಾನೆ. ಆದ್ರೆ ಬಿಲ್ಲನ್ನ ಎತ್ತಲಿಕ್ ಸಾಧ್ಯವಾ? ಬಿಲ್ಲನ್ನ ಎತ್ತಲಿಕ್ ಇವರೆಲ್ಲ ಯೋಗ್ಯರ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಬಂದರು ಭೂಮಿಪರು ತಂದದಿಂದ, ಬಂದರು ನಿಂದರು ಬಿಲ್ಲಿನ ಬಳಿಯಲ್ಲಿ, ಅಂದು ಜಾನಕಿ ಶೃಂಗಾರವಾಗಿ ಬಂದಳು ಭದ್ರ ಮಂಟಪಕ್ಕೆ. ಅಂದ್ರೆ ಇಲ್ಲಿ ಹೇಳ್ತಾರೆ, ಬರ್ತಾರೆ ಎಲ್ರು ಭೂಪರು, ಮತ್ತೆ ತಂಡವಾಗಿ ಬರ್ತಾರೆ ರಾಜರು. ಎಲ್ರು ಬಂದು ಬಿಲ್ಲಿನ ಪಕ್ಕದಲ್ಲೇ ನಿಲ್ತಾರೆ. ಆ ಬಿಲ್ಲಿನ ಪಕ್ಕದಲ್ಲಿ ಎಲ್ರೂ ಬಂದು ನಿಂತಾದ್ಮೇಲೆ ಅಲ್ಲಿಗೆ ಸೀತೆ ಜಾನಕಿ ಶೃಂಗಾರವಾಗಿ ಬರ್ತಾಳೆ ಆ ಒಂದು ಸ್ವಯಂವರದ ಭದ್ರ ಮಂಟಪಕ್ಕೆ ಅಂತಂದಿಲ್ಲಿ ಹೇಳ್ತಾರೆ. ಕಾಮನ ಅಂಗೈ ಅರಗಿಣಿಯಂತೆ ಕೋಮಲೆಯರ ಸಂಗಡಲಗ ಮೋಹವ ಬೀರುವ ಲಕ್ಷ್ಮಿ ಜನರಿಗೆಲ್ಲ ಹೇರಿದಳೆಂತವ ಸೀತೆ. ಅಂದ್ರೆ ಎಲ್ಲ ಬಂದಿದ ತಕ್ಷಣನೇ ಅಲ್ಲಿ ಎಲ್ಲರನ್ನ ನಮಸ್ಕಾರ ಮಾಡ್ತಾರೆ. ಎಲ್ಲರನ್ನ ನಮಸ್ಕಾರ ಮಾಡಿ ಒಂದು ಕಣ್ಣೆತ್ತಿ ನೋಡ್ತಾರೆ ಆ ರಾಜಲಕ್ಷ್ಮಿಯ ಕಳೆಯಿಂದ. ಯಾಕಂದ್ರೆ ಆಕೆಗೂ ಗೊತ್ತಲ್ಲ, ಇದು ಬಿಲ್ಲನ್ನ ಮುರಿದೇ ಹೊರತು ಯಾರು ನನ್ನ ಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿದ್ರಲ್ಲಿ ಸಾಮರ್ಥ್ಯ ಇರ್ಬೋದು ಅಂತ ಅಂದ್ಬಿಟ್ಟು ಆಕೆಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ದನವಿಗೆ ಪೂಜೆಯ ಮಾಡಿದ ಜನಕನು ಕರೆದು ಪೊಲಿದನು ದೊರೆಗಳಿಗೆ, ನಾರಿ ಜಾನಕಿ ಬಂದು ನಿಂದಿಹಳು ಬೇಗನೆ ಎತ್ತಿರಿ ಧನುವನ್ನು. ಅಂದ್ರೆ ಹೇಳ್ತಾರೆ, ಮೊದಲನೇದಾಗಿ ಆ ಬಿಲ್ಲನ್ನ ಮುರಿಬೇಕಲ್ಲ, ಅದಕ್ಕೆ ಆ ಜನಕ ಮಹಾರಾಜನು ಪೂಜೆಯನ್ನ ಮಾಡ್ತಾನೆ, ಸಂಕಲ್ಪವನ್ನ ಮಾಡ್ಕೋಬೇಕಲ್ಲ ಅವ್ರುನು. ಯಾಕಂದ್ರೆ ಯೋಗ್ಯರಾಗಿರೋರು ಮಾತ್ರ ಅದನ್ನ ಮುರಿಲಿಕ್ ಸಾಧ್ಯ. ನಂತರ ಪೂಜೆಯನ್ನ ಮಾಡಿ ಎಲ್ಲಾ ರಾಜ್ಯಗಳನ್ನ ಕರೆದು ಹೇಳ್ತಾನೆ, ಜಾನಕಿ ಬಂದು ನಿಂತಿದ್ದಾಳೆ ಆಲ್ರೆಡಿ, ನಿಮ್ಮ ಕಾರ್ಯವನ್ನ ಮಾಡಿ ಬೇಗನೆ ಬಿಲ್ಲನ್ನ ಎತ್ತಿ ನೋಡೋಣ ಅಂತಂದ್ಬಿಟ್ಟು. ಚಪ್ಪನ ದೇಶವನ್ನ ಆಳುವ ದೊರೆಗಳು ತಪ್ಪದೆ ಬಂದರು ಬಿಲ್ಲನ್ನೆತ್ತುವರೆ, ಆರಾರು ಬಂದರು ಅವಳ ಧನುವು ಮಾನಭಂಗವಾಗಿ ತಿರುಗದರೆಲ್ಲ. ಅಪ್ಪಣ್ಣ ದೇಶವನ್ನಾಳ್ತಕ್ಕಂತಹ ದೊರೆಗಳು ಕೂಡ ಅಲ್ಲಿಗೆ ಯೂಶಲಿ ಬಂದೇ ಬರ್ತಾರೆ, ತಪ್ಪದೆ ಅವರು ಕೂಡ ಬರ್ತಾರೆ. ಬಿಲ್ಲನ್ನೆತ್ತುತ್ತಾರೆ ಅಂತಕ್ಕಂತಹ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಬಂದು ಎತ್ತಿದ್ರೆ ಯಾರ್ಯಾರೋ ಬಂದು ಒಂದು ಒಳ್ಳೆ ಗಾಂಭೀರ್ಯ ಅಥವಾ ರಾಜ ಕುಲಕ್ಕೆ ಸೇರಿದವರು ಬರ್ದೇ ಇದ್ರೆ ಆ ಬಿಲ್ಲನ್ನ ಹರಗಾಡ್ಲಿಕ್ಕೆ ಸಾಧ್ಯವೇ? ಆ ರೀತಿಯಾಗಿ ಅಳುಗಾಡದೆ ಅಲ್ಲಿ ಅವ್ರಿಗೆ ಮಾನಭಂಗವಾಗಿ ವಾಪಸ್ ಹೋಗ್ತಾರೆ. ನಂತರ ರಾವಣ ಕುಂಭಕರ್ಣ ಕಂಡು ಮುಂದಾದ ಮೀರಿದ ಮಗದವ ಓಡೆ ಹೋದ ಬೋರನೆ ಅಸುರರು ತಲೆ ಮುಸುಕಿನಲ್ಲಿ ಸೇರಿದರು ತಮ್ಮ ಪಾಳ್ಯಗಳ. ಅಂದ್ರೆ ಅದಾದ ನಂತರ ರಾವಣ ಕುಂಭಕರ್ಣಗಳನ್ನ ನೋಡಿ ಎಲ್ರು ಕೂಡ ಭಯ ಪಡ್ತಾರೆ. ಅಸುರರು ಇವರೇ ಮೇ ಬಿ ಎತ್ತುವುದು ಆತರ ಈ ತರ ಅಂತೆಲ್ಲ. ನಂತರ ಅವರು ಕೂಡ ಅದರಲ್ಲಿ ಏನು ಆ ಎತ್ತಕ್ಕೆ ಆಗ್ಲಿಲ್ಲ ಅವ್ರಿಗೂ, ಅವರು ಅದರಲ್ಲಿ ಸೋಲ್ತಾರೆ. ನಂತರ ರಾಮರ ಕರೆದನು ಕೌಶಿಕ ಮುನಿಯು ನಾರಿಯ ತರಬೇಕೆನ್ನುತ್ತ ಪೇಳಲು, ನಾರಿ ಜಾನಕಿ ನೋಡಿ ಲಕ್ಷ್ಮಣನೆಂದ ಶ್ರೀರಾಮನೆದುರು ಅರುಷದರಲಿ. ಅಂದ್ರೆ ಇಲ್ಲಿ ಹೇಳ್ತಾನೆ, ಕೌಶಿಕ ಮುನಿ ರಾಮನನ್ನ ಕರೆದು ಹೇಳ್ತಾನೆ, ನೋಡು ನೀನ್ ಈ ಜಾನಕಿಯನ್ನ ಪಡಿಲೇಬೇಕು, ಆ ಜಾನಕಿ ಹುಟ್ಟಿರೋದೇ ನಿನಗಾಗಿ ಅಂತಂದು ಹೇಳಿ ನೀನ್ ಹೇಗಾದ್ರೂ ಮಾಡಿದನ್ನ ಗೆಲ್ಲಲೇಬೇಕು, ನೀನು ಗೆಲ್ಲದೆ ಹೊರತು ನೀನು ರಾಜ ಅಂತ ಪ್ರೂವ್ ಮಾಡ್ಕೊಳ್ಲಿಕ್ ಆಗಲ್ಲ ಅಂತಂದು ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ನಿನಗೆ ಒಳ್ಳೇದಾಗ್ಲಿ, ಅದನ್ನ ಮುರಿದು ಬಾ ಅಂತಂದ್ರೆ ಶ್ರೀರಾಮನಿಗೆ ಒಂದ್ ರೀತಿ ಹರ್ಷ ಆಗುತ್ತೆ. ದೇವಿಯರ ಪಾದವ ಕಂಡು ದೇವನಿಗೆ ಹೇಳಿದ ಲಕ್ಷ್ಮಣನು ದೇವಿಯ ರೂಪವ ವರ್ಣಿಸಲವಲ್ಲವ ದೇವ ನೀವೆತ್ತಿರಿ ಧನುವನ್ನು. ಅಂದ್ರೆ ಲಕ್ಷ್ಮಣ ಸೀತೆಯನ್ನ ಹತ್ತಿಗೆ ಆಗ್ಲೇಬೇಕಲ್ಲ. ಅಂದ್ರೆ ರಾಮ ದೇವ್ರು ಅಂತಂದ್ ಪೂಜಿಸ್ತಕ್ಕಂತಹ ರಾಮನ ಹೆಂಡತಿ ಆಗುವಳನ್ನ ದೇವಿ ಅಂತಂದೇ ಪೂಜಿಸ್ಬೇಕು. ಅದೇ ರೀತಿಯಾಗಿ ಆ ದೇವಿಯರ ಪಾದವನ್ನ ಕಂಡು, ಸೀತೆಯ ಪಾದವನ್ನ
ದೇವನಿಗೆ ಹೇಳಿದ ಲಕ್ಷ್ಮಣ, ರಾಮನಿಗೆ ಹೇಳ್ತಾನೆ ಲಕ್ಷ್ಮಣ, ದೇವಿಯ ರೂಪವನ್ನ ತಾಳಿರ್ತಕ್ಕಂತ ಹೊಲಿಕೆ ದೇವ ಅಂದ್ರೆ ರಾಮ, ನೀವೆತ್ತಿರಿ ಧನುವನ್ನ, ನೀವೆತ್ತಿರಿ ಬಿಲ್ಲುವನ್ನ ಅಂತಂದು ಹೇಳ್ತಾರೆ. ಶ್ರೀರಾಮನೆದುರು ಜಯ ಜಯವೆನ್ನುತ್ತಾ ದೇವ ದುಂಬಿ ಮೊಳಗಿದವು, ದೇವತೆಗಳು ಪೂ ಮಳೆ ಗರೆಯುತ್ತಿದ್ದರೆ ಶ್ರೀರಾಮನೆತ್ತಿದರು ಧನುವನ್ನ. ಅಂದ್ರೆ ಶ್ರೀರಾಮನಿಗೆ ಜಯವಾಗ್ಲಿ ಅಂತನ್ಬಿಟ್ಟು ಎಲ್ರು ಕೂಡ ಜಯ ಜಯ ಅಂತಂದು ಕೂಗಿಸ್ತಾ ಇರ್ತಾರೆ. ದೇವತೆಗಳು ಕೂಡ ಅಲ್ಲಿ ಆ ಇದನ್ನ ಜಯವನ್ನ ಮೊಳಗಿಸ್ತಾ ಇರ್ತಾರೆ. ಯಾಕಂದ್ರೆ ಈ ಸೀತೆಯನ್ನ ಮದುವೆಯಾಗದ ಹೊರತು ರಾವಣನ ವಿನಾಶಕ್ಕೆ ಕಾರಣ ಆಗೋದಿಲ್ಲ. ಈತ ಆಕೆಯನ್ನ ಮದುವೆ ಆಗ್ಲೇಬೇಕು. ತದನಂತರ ರಾವಣನ್ನ ಸಂಹರಿಸಲೇಬೇಕಾಗಿರೋದ್ರಿಂದ ಇವರಿಬ್ಬರ ಮದುವೆ ಈಗ ಆಗ್ಲೇಬೇಕಾಗಿರುತ್ತೆ. ದೇವತೆಗಳು ಹೂಮಾಲೆಗಳನ್ನ ಸುರಿತಾ ಇರ್ತಾರೆ. ಶ್ರೀರಾಮ ನೆತ್ತಿದನು ಧನುವನ್ನ, ಆತ ಎತ್ತೇ ಬಿಡ್ತಾನೆ. ನಾರಿ ಜಾನಕಿ ಮಾಲೆಯ ಹಾಕಲು ಹೇಮದ ಅರುಳೊಳೆ ಪೂಜಿಸಿದ, ರಾಮರ ಪಾದವ ಪೂಜಿಸಿ ಜನಕನು ಕರೆತಂದನು ಹೊನ್ನ ದನ್ನಡಿ. ಅಂದ್ರೆ ಆತ ಬಿಲ್ಲನ್ನ ಎತ್ತಿ ಮುರಿದ ತಕ್ಷಣನೇ ನಾರಿ ಜಾನಕಿ ಏನ್ ಮಾಡ್ತಾರೆ, ಮಾಲೆಯನ್ನ ತಂದು ಹಾಕ್ತಾಳೆ. ನಂತರ ಹಾಕ್ಬಿಟ್ಟು ಪೂಜೆಯನ್ನ ಮಾಡ್ತಾರೆ. ರಾಮನ ಪಾದ ಪೂಜೆಯನ್ನ ಮಾಡಿದ ಜನಕನು ಅಂದ್ರೆ ತನ್ನ ಅಳಿಯನಾಗಬೇಕಾಗಿರೋನಿಗೆ ಮಾವನಾಗಿರ್ತಕ್ಕಂಥವ್ರು ಪೂಜೆ ಮಾಡ್ಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಅದರಂತೆ ಅವರು ಮಾಡ್ತಾರೆ. ಮಾಡಿದ ನಂತರ ಅಲ್ಲಿ ಮಂಟಪಕ್ಕೆ ಆ ಜನಕ ಮಹಾರಾಜನು ಶ್ರೀರಾಮನನ್ನ ಕರೆ ತರ್ತಾನೆ. ನಂತರ ತನ್ನ ಮಗಳನ್ನ
ಧಾರೆ ಎಳೆದು ಕೊಟ್ಟ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ವೀರ ಲಕ್ಷ್ಮಣಿಗೆ ಊರ್ಮಿಳೆಯನ್ನು ಕೊಟ್ಟು, ಭರತನಿಗೆ ಮಾಂಡವಿಯನ್ನು ಕೊಟ್ಟು, ಶತ್ರುಘ್ನನಿಗೆ ಶತ್ರುಕೀರ್ತಿಯನ್ನು ಕೊಟ್ಟು ಧಾರೆ ಎರೆದನು ಜನಕಾನು. ಅಂದರೆ ಇನ್ನುಳಿದ ಮಕ್ಕಳಿಗೆ ಏನು ಮಾಡ್ತಾನೆ ಈತ, ಊರ್ಮಿಳೆಯನ್ನು ಕೊಡ್ತಾನೆ. ನಂತರ ಭರತನಿಗೆ ಮಾಂಡವಿಯನ್ನು ಕೊಡ್ತಾನೆ, ಶತ್ರುಘ್ನನಿಗೆ ಶತ್ರುಕೀರ್ತಿಯನ್ನು ಕೊಟ್ಟು ಧಾರೆ ಎಳಿತಾನೆ ಜನಕ ಮಹಾರಾಜನು. ನಂತರ ಬಂದ ಭೂಸರಿಗೆ ಕೊಟ್ಟು ದಕ್ಷಿಣೆಯ ದರೆಗಳಿಗೋರೆ ಕಳುಹಿಸಿದನು. ನಾನಾ ವಿಧದಿಂದ ತನ್ನಿಸಿದೆಲ್ಲ ದಶರಥನು ಸಂತೋಷಗೊಂಡನು. ಅಂದರೆ ಬಂದಿರತಕ್ಕಂತಹ ಎಲ್ಲ ರಾಜ ಮಹಾರಾಜರಿಗೆ ಏನೆಲ್ಲ ಉಪಚಾರ ಮಾಡಬೇಕು ಎಲ್ಲ ಮಾಡಿ ಕಳಿಸ್ತಾನೆ. ಮಾಡಿ ಕಳಿಸಿದ್ದಾದಮೇಲೆ ಆ ವಿಷಯವನ್ನು ನೋಡಿದಂತಹ ದಶರಥನಿಗೆ ಎಲ್ಲ ಕೂಡ ಸಂತೋಷ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಪಾಠವನ್ನು ಮುಗಿಸಿದ್ದಾರೆ. ಈ ಒಂದು ಸುಂದರವಾಗಿರ್ತಕ್ಕಂಥ ಪದ್ಯ. ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.